ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಬಾದಾಮ್ ಪುರಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಬಾದಾಮ್ ಪುರಿ ಮಾಡೋಕ್ಕೆ ಕೊಬ್ಬರಿ ತುರಿ, ತುಪ್ಪ, ಏಲಕ್ಕಿ, ಕರಾಚಿ ರವೆ, ಮೈದಾ ಹಿಟ್ಟು, ಸಕ್ಕರೆ ಪಾಕ ಮಾಡೋಕ್ಕೆ 1.5 ಕಪ್ನಷ್ಟು ಸಕ್ಕರೆ. ಈಗ ಮೈದಾ ಹಿಟ್ಟು ಹಾಕ್ಕೋಬೇಕು ಫಸ್ಟ್. ನೋಡ್ರಿ, ಕರಾಚಿ ರವೆ ಹಾಕೋತೈತಿ, ತುಪ್ಪ ಹಾಕ್ತೈತಿ, ಸ್ವಲ್ಪ ಉಪ್ಪು ಹಾಕ್ತೈತಿ. ಎಲ್ಲನೂ ಚಂದಾಗ ಮಿಕ್ಸ್ ಮಾಡಬೇಕು. ಹಿಟ್ಟಿನ ಜೊತೆ ಚಂದಾಗ ಮಿಕ್ಸ್ ಮಾಡಬೇಕು. ಈಗ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗೈತಿ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟು ನಾದ್ಕೋಬೇಕು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋಬೇಕು. ಹಿಟ್ಟು ಭಾಳ ಮೆತ್ತಗಾಗಬಾರ್ದು. ಪುರಿ ಹಿಟ್ಟಿನ ಅಳತೆಗೆ ಹಿಟ್ಟು ನಾದ್ಕೋಬೇಕು. ನೋಡ್ರಿ, ಇಷ್ಟು ಗಟ್ಟಿಯಾಗೈತಿ. ಒಂದು 5 ನಿಮಿಷ ಬಿಡ್ತೀನಿ. ಸ್ಟವ್ ಹಚ್ಚಿ ಒಂದು ಬಾಳ್ಗೆಗೆ ಸಕ್ಕರೆ ಹಾಕ್ರಿ. ನೋಡ್ರಿ, 1.5 ಕಪ್ನಷ್ಟು ಸಕ್ಕರೆ ತೊಗೊಂಡೆ ನಾನು. ಹಿಟ್ಟು ಜಾಸ್ತಿ ಐತಲ್ಲ, ಅದಕ್ಕೆ ಪಾಕ ಜಾಸ್ತಿ ಮಾಡತೈತಿ. ನೋಡ್ರಿ, 1.5 ಕಪ್ ಸಕ್ಕರೆಗೆ 2 ಕಪ್ನಷ್ಟು ನೀರು ಹಾಕೈತಿ. ಅದನ್ನು ಪಾಕ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಕರಿಗೆ ಹೋಗಬೇಕು. ನೋಡ್ರಿ, ಈಗ ಪಾಕ ರೆಡಿ ಆಗತೈತಿ. ಏಲಕ್ಕಿ ಪುಡಿ ಹಾಕ್ತೈತಿ. ಪಾಕ ರೆಡಿ ಆಗೈತ್ರಿ. ಇನ್ನೊಂದು ಬಾಳ್ಗೆ ಇಟ್ಕೊಳ್ಳೋಣ. ಅದಕ್ಕೆ ಪುರಿ ಮಾಡೋಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಕ್ಕೆ ಇಡೋಣ. ಪುರಿ ಹಿಟ್ಟು ನಾದಿ ಇಟ್ಕೊಂಡಿದ್ವಲ್ಲ, ಅದನ್ನು ತಗೊಂಡು ಎಣ್ಣೆ ಹಚ್ಕೊಂಡು ಇನ್ನೊಂದು ಸ್ವಲ್ಪ ಚಂದಾಗ ನಾದ್ಕೋಬೇಕು. ನಾದ್ಕೊಂಡು ಇಷ್ಟಿಷ್ಟ ಉಳ್ಳಿ ಮಾಡ್ಕೋಬೇಕು. ಸಣ್ಣ ಉಳ್ಳಿನೂ ಆಗಬಾರ್ದು, ತೀರಾ ದೊಡ್ಡ ಉಳ್ಳಿನೂ ಆಗಬಾರ್ದು. ಮೀಡಿಯಮ್ ಸೈಜ್ನಾಗ ಮಾಡ್ಕೋಬೇಕು. ಹಿಂಗೆ ಪುರಿ ಸೈಜಿಗೆ ಲಟ್ಟಿಸ್ಕೋಬೇಕು. ನೋಡಿ, ಹಿಂಗೆ ಮಡಚ್ಕೊಂಡು ಆ ಕಡೆ ಈ ಕಡೆ ಮೂಲೆಗೆ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಲಟ್ಟಿಸ್ಕೋಬೇಕು. ಲೇಯರ್ ಕಾಣತಾವ ನೋಡ್ರಿ, ಹಂಗೆ ಲೇಯರ್ ಕಾಣಬೇಕು. ಅಂಟ್ಕೊಳ್ಳೋಂಗೆ ಲಟ್ಟಿಸ್ಬಾರ್ದು. ಹಿಂಗೆ 2 ಕಡೆ ಪ್ರೆಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಲಟ್ಟಿಸ್ಕೋಬೇಕು. ನೋಡ್ರಿ, ಲೇಯರ್ ಕಾಣಕತ್ತಾವ. ಹಂಗೆ ಲೇಯರ್ ಕಾಣೋಂಗೆ ಲಟ್ಟಿಸ್ಕೋಬೇಕು. ಎಲ್ಲ ಉರುಳಿನೂ ಲಟ್ಟಿಸ್ಕೊಂಡು ಪುರಿ ಮಾಡಿಟ್ಕೋತೈತಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ನಮ್ಗೆ ಎಷ್ಟು ಬೇಕು ನೋಡೋ ಅಷ್ಟು ಮಾಡಿಕೊಂಡು ಈಗ ಎಣ್ಣೆ ಕಾದೈತಿ. ಎಣ್ಣೆ ಒಳಗೆ ಹಾಕಿ ಕರಿಯೋಣ. ಲೇಯರ್ ಹೆಂಗೆ ಬಿಟ್ಟಾವ ನೋಡ್ರಿ, ಹಂಗೆ ಬಿಡಿ ಬಿಡಿ ಆಗ್ಬೇಕು. ಎಲ್ಲ ಪೂರಿನೂ ಅದ್ರೊಳಗೆ ಹಾಕಿ ಕರಿತೈತಿ. ಈ ರೆಸಿಪಿ ಮಾಡೋಕೆ ಸಮಯನೂ ಭಾಳ ಬೇಕಾಗಂಗಿಲ್ಲ. ನೋಡ್ರಿ, ಎಲ್ಲ ಪೂರಿನೂ ಕರಿದಿಟ್ಕೊಂಡೈತಿ. ಲೇಯರ್ ಹೆಂಗೆ ಬಂದಾವ ನೋಡ್ರಿ, ಪದ್ರ ಕಾಣಿಸತ್ತಾವಲ್ಲ. ಮೊದಲ ನಾವು ಸಕ್ಕರೆ ಪಾಕ ಮಾಡಿ ಇಟ್ಟಿದ್ವಲ್ಲ, ಅದ್ರಾಗ ಈ ಎಲ್ಲ ಪುರಿಗಳನ್ನು ಒಂದೊಂದಾಗೆ ಹಾಕಿ ಪಾಕನ ಮಿಕ್ಸ್ ಮಾಡುವಂಗೆ ನೋಡ್ರಿ. ಹಿಂಗೆ ಪಾಕ ಮಿಕ್ಸ್ ಆಗುವಂಗೆ ಪುರಿಗೆ ಅಂಟ್ಕೊಳ್ಳೋಂಗೆ ಪಾಕದಲ್ಲಿ ಎದ್ದು ತೆಗಿಬೇಕು. ಹಂಗೆ ಎಲ್ಲ ಪೂರಿನೂ ನಾವು ಅದರೊಳಗೆ ಹಾಕಿ ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ, ಹಿಂಗೆ ಹಾಕೋದ್ರಿಂದ ಏನಾಗ್ತೈತೆ ಅಂದ್ರೆ ಅದು ಪದ್ರನೊಳಗೂ ಸಕ್ಕರೆ ಪಾಕ ಹೋಗಿ ಅಂಟ್ಕೊಳ್ಳುತ್ತೆ. ಇದರಿಂದ ತಿನ್ನುವಾಗ
ಸಕ್ರೆ ಎಲ್ಲ ಪುರಿ ಎಲ್ಲ ಸಕ್ರೆ ಫ್ಲೇವರ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಕರ್ಕೊಂಡಿರೋಂಥ ಎಲ್ಲ ಪುರಿನೂ ಹಿಂಗೆ ಸಕ್ಕರೆ ಪಾಕದೊಳಗೆ ಎದ್ದು ತೆಗಿಬೇಕು. ನೋಡ್ರಿ ಈಗ ಪುರಿ ಬಾದಾಮ್ ಪುರಿ ರೆಡಿ ಆದವು. ಅದಕ್ಕೆ ಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ರಿ, ಸ್ವಲ್ಪ ಸಕ್ಕರೆ ಪುಡಿ ಹಾಕಿದ್ರೆ ನಮ್ಗೆ ಬಾದಾಮ್ ಪುರಿ ತಿನ್ನಕ್ಕೆ ರೆಡಿ ಆಯ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದ.